ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಶ್ರೀ ಮಧ್ವಾಚಾರ್ಯವಾಣಿ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃದಯಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸಿ, ಮಹಾಮಹಿಮರಾದ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿದ ಮಹಾನುಭಾವರು ಅಂದರೆ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು. ಇವತ್ತವರನ್ನು ನೆನೆಯದವರೇ ಇಲ್ಲ ಅಂತ ಹೇಳಬಹುದು. ಈ ಮತ ಆ ಮತ ಅಂತಲ್ಲ, ಮತಾತೀತವಾಗಿ ಪ್ರತಿಯೊಬ್ಬರೂ ಕೂಡ ವ್ಯಾಸರಾಯರನ್ನ ಸ್ಮರಣೆ ಮಾಡ್ಕೊಳ್ತಾರೆ. ಅವರ ಗ್ರಂಥಗಳ ಪಾಂಡಿತ್ಯವನ್ನು, ಅದರ ವೈಖರಿಯನ್ನು ಕಂಡು ಅವರನ್ನು ಸ್ಮರಣೆ ಮಾಡಿಕೊಳ್ಳದೇ ಇರೋರೇ ಇಲ್ಲ ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಕೀರ್ತಿಯನ್ನು ಸಂಪಾದನೆ ಮಾಡಿದ ಮಹಾನುಭಾವರು. ಶ್ರೀಮಧ್ವಃ ಕಲ್ಪವೃಕ್ಷಶ್ಚ ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ ಅಂತ ಶ್ರೀಮುಷ್ಟ ಮಹಾತ್ಮೆಯ ಒಂದು ಪ್ರಸಿದ್ಧ ಶ್ಲೋಕ. ಕಲ್ಪವೃಕ್ಷ ಯಾರು ಅಂದರೆ ಶ್ರೀಮದ್ ಆಚಾರ್ಯರು. ಟೀಕಾರಾಯರು ಕಾಮಧೇನುಗಳಿದ್ದ ಹಾಗೆ. ಚಿಂತಾಮಣಿ, ನಾವು ಆ ಚಿಂತಾಮಣಿಯ ವೈಶಿಷ್ಟ್ಯ ಏನು ಅಂತಂದರೆ, ನಾವು ಮನಸ್ಸಲ್ಲಿ ಆಲೋಚನೆ ಮಾಡಿದ್ದನ್ನು, ಚಿಂತಿಸಿದ್ದನ್ನು ಕೊಟ್ಟೇ ಬಿಡುತ್ತಂತೆ. ಅದರ ಹತ್ರ ಹೋಗಿ ಪ್ರತ್ಯೇಕವಾಗಿ ಕೇಳಬೇಕು ಅಂತಿಲ್ಲ. ಯಾವುದಾದ್ರೂ ವಸ್ತು ಬೇಕು ಅಂತಂದರೆ ಕೊಡೋರ ಹತ್ರ ಹೋಗಿ ಕೇಳ್ತೀವಿ. ಆದರೆ ಆ ಮಣಿಯ ಸಮೀಪದಲ್ಲಿದ್ದಾಗ ಯಾವುದಾದ್ರೂ ಪದಾರ್ಥವನ್ನು ನಾವು ಬಯಸಿದ್ವಿ ಅಂತಂದರೆ ಚಿಂತಾಮಣೀಂದ್ರಮಿವ, ಆ ಚಿಂತಾಮಣಿ ಬಯಸಿದ ಕೂಡಲೇ ತಂದು ಕೊಟ್ಟುಬಿಡುತ್ತಂತೆ ಆ ವಸ್ತುವನ್ನು. ಹಾಗೆ ನಾವು ಕೇಳಿರ್ತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯ ಅನ್ನುವ ಶ್ರೇಷ್ಠವಾದ ಸಂಪತ್ತನ್ನು ಕೊಡುವವರು ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು ಅಂತ ಅವರ ಪ್ರಸಿದ್ಧಿಯನ್ನು ಹೇಳುವ ಒಂದು ಅಪೂರ್ವವಾದ ಶ್ಲೋಕ ಇದು. ಹಾಗಾಗಿ ಅಂಥವರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಆದ್ಯ ಕರ್ತವ್ಯ. ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಅಂತ ಅಪೂರ್ವ ಗ್ರಂಥಗಳನ್ನು ರಚನೆ ಮಾಡಿದವರು. ವಾದೀಂದ್ರ ತೀರ್ಥರು ಒಂದು ಕಡೆ ಹೇಳ್ತಾರೆ, ಮಾಯಾತಂತ್ರಾಮರಾರಿಸ್ಮಯಮಪನಯತೋ ಮಧ್ವಸಿದ್ಧಾಂತನಾಮ್ನೋ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇರಿಂಧತೆ ಯತ್ಪ್ರಬಂಧಾಃ ಯದ್ವಾಗದ್ವೈತ ವಿದ್ಯಾಚಲಕುಲಕುಲಿಶ ಪ್ರೌಢಿಮಾಢೌಕತೆ ಸ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ನರಸಿಂಹದೇವರಿಗೆ 3 ಕಣ್ಣಿರ್ತಾವೆ. ಮೊದಲ ಮುಕ್ಕಣ್ಣ ನರಸಿಂಹದೇವರು. ಧ್ಯಾಯೇನ್ ನರಸಿಂಹಂ ಉರುವೃತ್ತ ರವಿತ್ರಿನೇತ್ರಂ ಅಂತ ತ್ರಿನೇತ್ರನಾದವನು ನರಸಿಂಹ. ಹೇಗೆ ನರಸಿಂಹನಿಗೆ 3 ಕಣ್ಣುಗಳಿದ್ದಾವೋ, ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅನ್ನೋದೇ ಒಂದು ನರಸಿಂಹದೇವರಿದ್ದ ಹಾಗೆ. ಈ ನರಸಿಂಹದೇವರಿಗಿರುವ 3 ಕಣ್ಣುಗಳು ಯಾವುದು ಅಂದರೆ ಅದು ವ್ಯಾಸರಾಯರ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಅನ್ನುವ ಅಪೂರ್ವ ಗ್ರಂಥಗಳೇ ಈ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಎನ್ನುವ ನರಸಿಂಹನ ಜಾಜ್ವಲ್ಯಮಾನವಾದ 3 ಕಣ್ಣುಗಳು ಅಂತ ಅದರ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡುತ್ತಾರೆ. ಅಂಥ ಅಪೂರ್ವ ಕೃತಿರತ್ನವನ್ನು, ಖಂಡನತ್ರಯ ಅಂತ ಇದ್ದಾವೆ ಶ್ರೀಮದ್ ಆಚಾರ್ಯರ ಗ್ರಂಥಗಳು. ಅವುಗಳಿಗೆ ವ್ಯಾಖ್ಯಾನವನ್ನು ಬರೆದ ಮಹಾನುಭಾವರು ಮಂದಾರ ಮಂಜರಿ ಅಂತ ಟಿಪ್ಪಣಿ. ಆ ಟಿಪ್ಪಣಿಯನ್ನು ಬರೆದಿರ್ತಕ್ಕಂತಹ ಅಪರೋಕ್ಷ ಜ್ಞಾನಿಗಳು ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು. ಇವರಿದ್ದ ಕಾಲ ಅಂತೂ ಅದು ಸುವರ್ಣಯುಗ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ಶ್ರೀಪಾದರಾಜರಂಥ ಮಹಾನುಭಾವರು ವಿದ್ಯಾಗುರುಗಳು. ವಿಬುಧೇಂದ್ರರ ವಿದ್ಯಾಶಿಷ್ಯರಾದ ಶ್ರೀಪಾದರಾಜ ಗುರುಸಾರ್ವಭೌಮರು ವ್ಯಾಸರಾಜರಂಥ ಮಹನೀಯರಿಗೆ ವಿದ್ಯೋಪದೇಶವನ್ನು ಮಾಡಿದವರು, ತತ್ವೋಪದೇಶವನ್ನು ಮಾಡಿದ ಗುರುಗಳವರು, ಸ್ವರೂಪ ದರ್ಶನ ಮಾಡಿಸಿದ ಮಹಾನುಭಾವರು. ಅಂಥ ಶ್ರೀಪಾದರಾಜರಲ್ಲಿ ಅಧ್ಯಯನ ಮಾಡಿದ ವ್ಯಾಸರಾಯರ ವೈಶಿಷ್ಟ್ಯ ಏನು ಅಂದರೆ, ಒಮ್ಮೆ ವ್ಯಾಸರಾಜರು ಅಧ್ಯಯನ ಮಾಡ್ತಾ ಮಾಡ್ತಾ ಆ ಗ್ರಂಥಗಳನ್ನು ಓದುತ್ತಾ ಸ್ವಲ್ಪ ಆಯಾಸ ಆದಾಗಾಗಿ ಅವರು ಚಿಕ್ಕವರಿದ್ದಾಗ ಮಲಗೇ ಬಿಟ್ಟಿದ್ರಂತೆ. ಮಲಗಿದಾಗ ಇದ್ದಕ್ಕಿದ್ದ ಹಾಗೆ ಗದ್ದಲದ ಶಬ್ದ ಕೇಳಿಸ್ತು. ಏನಾಗ್ತಾ ಇದೆ ಗಲಾಟೆ ಅಂತ ಶ್ರೀಪಾದರಾಜರು ಹೊರಗಡೆ ಬಂದು ನೋಡಿದರೆ ಅಲ್ಲಿ ಒಂದು ಹಾವು ಸುತ್ತಕೊಂಡ್ಬಿಟ್ಟಿದೆ. ವ್ಯಾಸರಾಯರನ್ನು ಘಟಸರ್ಪ, ಮುಳುಬಾಗಿಲಿನಲ್ಲಿ ಹಾವು ಮೈ ತುಂಬ ಸುತ್ತಕೊಂಡ್ಬಿಟ್ಟಿದೆ. ಬಂದು ಏನು ಮಾಡಬೇಕು, ಎಲ್ಲರೂ ಗಾಬರಿಯಾಗಿ ಆತಂಕ ಪಡ್ತಾ ಇದ್ದಾರೆ. ಪೂರ್ಣ ಗಲಾಟೆ ಆಯಿತು, ಗದ್ದಲ ಆಯಿತು ಅಂತಂದರೆ ಹೆಚ್ಚು ಕಮ್ಮಿ ಏನಾದರೂ ಆಗಿಬಿಡ್ತಿದೆ ಅನ್ನೋ ಬಾಲಯತಿಗಳಿಗೆ ಅಂತ ಅವರಿಗೆ ತುಂಬ ಆತಂಕ. ಅಂಥ ಸಂದರ್ಭದಲ್ಲಿ ಎಲ್ಲರನ್ನ ಶಾಂತವಾಗಿರಲಿಕ್ಕೆ ಅಂತ ಹೇಳಿ ಶ್ರೀಪಾದರಾಜರು ಹೋಗಿ ಆ ಸರ್ಪದ ಹತ್ರ ಮಾತಾಡಿದ್ರಂತೆ.
ಸರ್ಪಭಾಷೆಯ ಅವರ ಆ ಸರ್ಪದ ಭಾಷೆಯಲ್ಲೇ ಮಾತಾಡಿ ಆಮೇಲೆ ಆ ಸರ್ಪ ತಲೆ ಆಡಿಸಿ ಅವರನ್ನು ಬಿಟ್ಟೋಯ್ತು ಅಂತ ಒಂದು ಐತಿಹಾಸಿಕವಾದ ಒಂದು ಘಟನೆಯನ್ನು ಹೇಳ್ತಾರೆ. ಏನಾಯಿತು ಅಂತ ಆಮೇಲೆ ಎಲ್ಲ ಶಿಷ್ಯರು ಶ್ರೀಪಾದರಾಯರನ್ನು ಕೇಳಿದಾಗ ಆ ಗುರುಗಳು ಹೇಳಿದ್ರಂತೆ, ವ್ಯಾಸರಾಯರ ಅಧ್ಯಯನದ ವೈಖರಿ, ಅವರ ಪಾಂಡಿತ್ಯ, ಅವರ ಶ್ರದ್ಧೆ, ತಲ್ಲೀನತೆಯನ್ನು ಕಂಡು ಶೇಷದೇವರು ಅಂದರೆ ಪದ್ಮನಾಭ ತೀರ್ಥರು ಅವರಿಗೆ ಇವರನ್ನು ಹರಸಬೇಕು ಅಂತ ಆಸೆಯಾಗಿ ಬಂದು ಹಾವಿನ ರೂಪದಲ್ಲಿ ತಾವು ಬಂದು ಇವರನ್ನು ಅಪ್ಕೊಂಡಿದ್ರಂತೆ. ಗಟ್ಟಿಯಾಗಿ ಆಲಿಂಗನ ಮಾಡೋದರ ಮೂಲಕ ಅವರಿಗೆ ಆಶೀರ್ವಾದ ಮಾಡಿ ಬಿಟ್ಟು ಹೊರಟರು. ಅವರು ಆಶೀರ್ವಾದ ಮಾಡಿ ಹರಸಿ ಹೊರಟರು ಅಂತ ಶ್ರೀಪಾದರಾಜರಿಗೆ ಆ ಭಾಷೆಯಲ್ಲಿ ಮಾತಾಡಿದಾಗ ಗೊತ್ತಾಯ್ತಂತೆ. ಇಂಥ ಅಪೂರ್ವವಾದ ಕಲಾಜ್ಞಾನ 64 ಕಲೆಗಳನ್ನು ಬಲ್ಲ ಮಹಾನುಭಾವರು. ಅವರಿಂದ ವ್ಯಾಸರಾಜರಿಂದ ವಿಜೇಂದ್ರ ತೀರ್ಥ ಶ್ರೀಪಾದರಿಗೆ ಎಲ್ಲ ಮಹಾಜ್ಞಾನಿಗಳಿಗೆ ಇಂಥ ಕಲೆಗಳೆಲ್ಲ ಕರಗತವಾಗಿದ್ವು. ಹಾಗಾಗಿ ಶ್ರೀಪಾದರಾಯರ ಹತ್ರ ಅಧ್ಯಯನ ಮಾಡಿದವರು. ಆಮೇಲೆ ರಾಜಗುರುಗಳಾಗಿ ಮೆರೆದರು. ಶ್ರೀಪಾದರಾಯರೇನು ತಿರುಪತಿ ಶ್ರೀನಿವಾಸನ ಪೂಜೆಯ ಕೈಂಕರ್ಯವನ್ನು ನೆರವೇರಿಸಬೇಕು ಅಂತ ಆಜ್ಞೆ ಮಾಡಿದರು. ಅದೆಲ್ಲ ಕಾರ್ಯವನ್ನು ಶ್ರದ್ಧೆಯಿಂದ 12 ವರ್ಷಗಳ ಕಾಲ ಮಾಡಿದರು. ಆವಾಗ ತಿರುಪತಿಯ ಪೂಜೆ ಮಾಡತಕ್ಕಂಥವ್ರು ಏನಿದ್ರು ಎಲ್ಲ ಶ್ರೀನಿವಾಸ ನಮ್ಮ ಕೈಲಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ರಂತೆ. ಇತಿಹಾಸನೇ ಹಾಗೆ ಹೇಳುತ್ತೆ. ಅವ್ರ ಕಾಲದೊಳಗೆ ಅವ್ರ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಕೂಡ ಯಾವುದಾದ್ರೂ ವಾಹನ ಬಂತು ಅಂತಂದರೆ, ಒಂದು ಮಗುವಿನ ಉಪನಯನವೋ ಮತ್ತೊಂದು ಕಾರ್ಯ ಆಯಿತು ಅಂದರೆ ದೇವರಿಗೆ ಬಳಸ್ತಕ್ಕಂತಹ ಗರುಡನ ಮೇಲೆ ಆ ಮಗುವನ್ನು ಕೂಡಿಸಿ ಉತ್ಸವ ಮಾಡಿಬಿಡೋದು. ದೇವರಿಗೆ ಹಾಕ್ತಕ್ಕಂತಹ ಆಭರಣಗಳನ್ನು, ಮಾಲೆಯನ್ನು, ಸರಗಳನ್ನು ತಾವು ಹಾಕ್ಕೊಂಡ್ಬಿಡೋದು. ಈ ಥರದ ಅನ್ಯಾಯಕರವಾದ ಕಾರ್ಯಗಳೆಲ್ಲ ಘಟಿಸಿದಾಗ ಆವಾಗಿನ ಚಂದ್ರಗಿರಿಯ ಅರಸ ಸಾಳುವ ನರಸಿಂಹ ಅವ್ರನ್ನೆಲ್ಲ ಕೊಂದಾಕಿಬಿಡ್ತಾನೆ. ಕೊಂದಾಕಿದ್ರ ಪ್ರಭಾವ ಬ್ರಹ್ಮಹತ್ಯೆ ದೋಷ ಬಂದಾಗ ಶ್ರೀಪಾದರಾಜರು ಆ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿ ಶ್ರೀನಿವಾಸನ ಉಪಾಸನೆಯನ್ನು ಮಾಡಿ ಆವಾಗ ಎಲ್ಲ ಕುಟುಂಬದವರು ಸರ್ವನಾಶ ಆಗಿ ಹೋಗಿಬಿಡ್ತಾರೆ. ಯಾರೂ ಇರಲ್ಲ, ಅಲ್ಲಿಯ ಪರಂಪರೆಯವರು ಒಬ್ಬರೂ ಇರಲ್ಲ. ಆ ಸಂದರ್ಭದಲ್ಲಿ ವ್ಯಾಸರಾಜರಿಗೆ ಆಜ್ಞೆ ಮಾಡ್ತಾರೆ, ತಾವು ಹೋಗಿ ತಿಮ್ಮಪ್ಪನ ಸೇವೆಯನ್ನು ಮಾಡಬೇಕು. ಯಾರಿಗೆ ತಾನೇ ಶ್ರೀನಿವಾಸರ ದೇವರ ಸೇವೆ ಅಂತಂದರೆ, ಪಂಜು ಪಿಡಿವೆನೋ ಶ್ರೀನಿವಾಸ ನಿನ್ನೆಂಜಲ ಬಳಿ ದುಂಬೆ ಶ್ರೀನಿವಾಸ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜಿಯ ಪಿಡಿವೆ ಶ್ರೀನಿವಾಸ, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೇಲೋ ಶ್ರೀನಿವಾಸ. ನಿನ್ನೆಂಜಲ ಬಳಿದುಂಬೆ ಶ್ರೀನಿವಾಸ ಅಂತ ಹೇಳ್ತಾರೆ ಪ್ರಸನ್ನ ವೆಂಕಟದಾಸರು ಹೇಳೋ ಕಾಲಕ್ಕೆ. ತಿಮ್ಮಪ್ಪನ ಸನ್ನಿಧಾನದಲ್ಲಿ ಒಂದು ಅಗಳು ಪರಮಾತ್ಮನ ನಿವೇದನೆಯಾದ ಪದಾರ್ಥ ಸಿಕ್ಕರೇನೆ ಅದನ್ನು ಸ್ವೀಕಾರ ಮಾಡಿ ಧನ್ಯ ಧನ್ಯ ಅಂತ ಅಂದ್ಕೊಳ್ಬೇಕಂತೆ. ಅಂಥದ್ರೊಳಗೆ 12 ವರ್ಷಗಳ ಕಾಲ ಪರಮಾತ್ಮನ ಸೇವೆ ಮಾಡೋ ಭಾಗ್ಯ ಸಿಕ್ತು ಅಂತ ವ್ಯಾಸರಾಯರು 12 ವರ್ಷಗಳ ಕಾಲ ತಿಮ್ಮಪ್ಪನ ಪೂಜೆಯನ್ನು ಮಾಡಿ, ಆಮೇಲೆ ಇಲ್ಲಿ ಅರ್ಚಕರ ವಂಶದ ಯಾವುದಾದ್ರೂ ಕುಡಿ ಬದುಕಿದೆಯಾ ಅಂತ ನೋಡಬೇಕಾದ್ರೆ ಇಲ್ಲಿಯ ಯಾವೋ ಮನೆತನದ ಹೆಣ್ಣು ಮಗಳು ಗರ್ಭಿಣಿಯಾಗಿದ್ಲಂತೆ ಈ ಕೃತ್ಯ ನಡೆದ ಸಂದರ್ಭದಲ್ಲಿ. ಆವಾಗ ಆ ಮಗುವನ್ನು ಪ್ರಸವ ಆದಮೇಲೆ, ಮಗುವಿನ ಹುಟ್ಟಾದ ಮೇಲೆ ಆ ಮಗುವಿಗೆ ಸಂಸ್ಕಾರಗಳನ್ನು ಮಾಡಿಸಿ ಉಪನಯನ ಮಾಡಿಸಿ ಆದಮೇಲೆ ಸೂಕ್ತವಾದ ಪೂಜಾಕ್ರಮಗಳ ಪಾಠವನ್ನೆಲ್ಲ ತಾವು ಮಾಡಿಸಿ ಆಮೇಲೆ ಅವರಿಗೆ ಆ ದೇವಸ್ಥಾನದ ನಿರ್ವಹಣೆ, ಪೂಜಾ ಕೈಂಕರ್ಯವನ್ನು ವ್ಯಾಸರಾಜರು ಒಪ್ಪಿಸಿದ್ರು ಅಂತ ಇತಿಹಾಸದಲ್ಲೇ ಈ ವಿಷಯ ಕಂಡುಬರುತ್ತೆ. ಅಷ್ಟು ಅದ್ಭುತವಾದ ಕಾರ್ಯ. ಮನಸ್ಸು ಮಾಡಿದರೆ ವ್ಯಾಸರಾಯರು ತಾವೇ ಪೂಜೆ ಮಾಡಬಹುದಿತ್ತು, ಮಾಡಲಿಲ್ಲ. ತಿಮ್ಮಪ್ಪನ ಚಿತ್ತಕ್ಕೆ ಈ ಸಂದರ್ಭದಲ್ಲಿ ಹಿಂಗೆ ಆಗಬೇಕು ಅಂತಿತ್ತು. ಮುಂದೆ ಮತ್ತೆ ಮೂಲ ಯಾರು ಪೂಜೆ ಮಾಡ್ತಾಯಿದ್ರೋ ಅದೇ ಅರ್ಚಕರ ಕೈಯಲ್ಲಿ ಒಪ್ಪಿಸಬೇಕು ಅಂತ ಆ ದೇವರ ಪ್ರೇರಣೆಯಂತೆ ಅವರನ್ನು ಕರೆದು ತಂದು ಕೂಡಿಸಿದರು. ಅದಕ್ಕೆ ವಿಶೇಷವಾದ ಮರ್ಯಾದೆ. ಶ್ರೀ ವ್ಯಾಸರಾಜ ಮಠಕ್ಕಂತೂ ಅಲ್ಲಿ ವ್ಯಾಸರಾಜರ ಆಹ್ನಿಕ ಮಂಟಪ ಅಂತಲೇ ತಿರುಮಲ ಕ್ಷೇತ್ರದಲ್ಲಿ ಆ ಪರ್ವತದಲ್ಲಿದೆ. ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ವ್ಯಾಸರಾಯರು ಪ್ರತಿನಿತ್ಯ ಆಹ್ನಿಕಕ್ಕೆ ಅಷ್ಟಮಹಾಮಂತ್ರಗಳ ಜಪಕ್ಕೆ ಅಂತ ಕೂಡ್ತಾ ಇದ್ದ ಸ್ಥಳ ಇವತ್ತಿಗೂ ನಾವು ನೋಡಬಹುದು. ಇಂಥ ಐತಿಹಾಸಿಕವಾದ ಘಟನೆ ಅವರ ಕಾಲದಲ್ಲಿ. ಅದರ ಜೊತೆಗೆ ಕೃಷ್ಣದೇವರಾಯನಂಥ ಕರ್ನಾಟಕ ಸಾರ್ವಭೌಮನಿಗೆ ರಾಜಗುರುಗಳಾಗಿದ್ದವರು, ಅವನಿಗೇ ಮಾರ್ಗದರ್ಶನ ಮಾಡ್ತಾ ಇದ್ದರು ಅಂತಂದರೆ ಸನ್ಯಾಸಿಗಳಾದವರು ಕೇವಲ ವೇದಾಂತವನ್ನಷ್ಟೇ ಅಧ್ಯಯನ ಮಾಡಿದವರು ಅಂತ ಅಷ್ಟೇ ಅರ್ಥ ಅಲ್ಲ, ರಾಜನೀತಿಯನ್ನೂ ತಿಳಿದವರು ಅನ್ನುವ ಒಂದು ವೈಶಿಷ್ಟ್ಯ ಕಂಡುಬರುತ್ತೆ. ಎಲ್ಲ ವಿಷಯಗಳ ಜ್ಞಾನ ಇತ್ತು ಅವರಿಗೆ. ಯಾಕೆಂದರೆ ಅವರು ಮೂಲ ಸ್ವರೂಪದಲ್ಲಿ ಬ್ರಹ್ಮದೇವರ ಸೇವೆಯನ್ನು ಮಾಡಿದವರು. ಶಂಕುಕರ್ಣ ಅಂತ ಏನು ಕರ್ಮಜ ದೇವತೆ ಇದ್ದ, ಅದೇ ಶಂಕುಕರ್ಣನೇ ಕಾಲಾಂತರದಲ್ಲಿ ಪ್ರಹ್ಲಾದರಾಜರಾಗಿ ಬಂದರು, ಬಾಲ್ಮೀಕರಾಜರಾಗಿ ಬಂದರು, ಅದಾದಮೇಲೆ ವ್ಯಾಸರಾಜರಾಗಿ ಅವತಾರ ಮಾಡಿದರು.
ಹಾಗಾಗಿ ನಾಗಾಧಿಪಸ್ಯ ಅಂಶಭೃತ್ ಅಂತ ಹೇಳ್ತಾರೆ. ಶೇಷದೇವರ ಆವೇಶದಿಂದ ಕೂಡಿ ಆ ಮಹಾನುಭಾವರು ಭೂಲೋಕದಲ್ಲಿ ಅವತಾರ ಮಾಡಿದ್ದು. ತಿರುಪತಿಯ ತಿಮ್ಮಪ್ಪನ ಸೇವೆ, ಆಮೇಲೆ ಕೃಷ್ಣದೇವರಾಯನಿಗೆ ಕಾಲಕಾಲಕ್ಕೆ ತಕ್ಕಂತೆ ಮಾರ್ಗದರ್ಶನ, ಅದರ ಜೊತೆಗೆ ಅವರು ಹಂಪಿಯಲ್ಲಿ ವಾಸ ಮಾಡ್ತಾ ಇದ್ದ ಕಾಲಕ್ಕೆ ದೊಡ್ಡ ವಿದ್ಯಾಪೀಠ ಇತ್ತು ಅಂತ ಉಲ್ಲೇಖ ಮಾಡ್ತಾನೆ. ಒಬ್ಬ ಸೋಮನಾಥ ಅಂತ ಕವಿ. ಈ ಕವಿ ಕಾಂಚೀಪಟ್ಟಣದ ಹತ್ತಿರದಲ್ಲಿದ್ದವನು, ತುಂಡೀರ ಮಂಡಲ ಅಂತ ಕರೀತಾರೆ. ಆ ಕಾಂಚಿ ಕ್ಷೇತ್ರದ ಹತ್ತಿರದ ಒಂದು ಪುಟ್ಟ ಗ್ರಾಮದವನು. ಅಲ್ಲಿಂದ ತಾನು ವ್ಯಾಸರಾಯರ ಕೀರ್ತಿಯನ್ನು ಕೇಳ್ಕೊಂಡು ಬರ್ತಾನೆ. ಬಂದಾಗ ವ್ಯಾಸರಾಯರ ಭೇಟಿಯಾಗೋದು ಬಹಳ ದುರ್ಲಭ ಅಂತ, ದೊಡ್ಡ ರಾಜಗುರುಗಳು, ಸುಲಭವಾಗಿ ಅವರು ಭೇಟಿಯಾಗೋದು ಕಷ್ಟ ಅಂತ ಅಂದ್ಕೊಂಡು ವ್ಯಾಸರಾಯರ ಶಿಷ್ಯರಿದ್ರಂತೆ. ಅವ್ರ ವೈಶಿಷ್ಟ್ಯ ಏನು ಅಂದರೆ 24 ಜನ ಶಿಷ್ಯರು, ಅವರಿಗೆ ದೇವರ 24 ಹೆಸರುಗಳು, ಕೇಶವ ತೀರ್ಥರು, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ ತೀರ್ಥರು ಅಂತ ಹೀಗೆ ಬೇರೆ 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 ಹೆಸರುಗಳು. ಅದರಲ್ಲಿ ನಾರಾಯಣ ತೀರ್ಥರು ಅಂತ ವ್ಯಾಸರಾಯರ ಶಿಷ್ಯರು ಯಾರಿದ್ರಲ್ಲ, ಆ ನಾರಾಯಣ ತೀರ್ಥರ ಹತ್ರ ತಾನು ಭೇಟಿಯಾಗಿ ಅವರ ಪರಿಚಯವನ್ನು ಮಾಡಿಕೊಂಡು ಅವರ ಮೂಲಕ ವ್ಯಾಸರಾಜರ ಸನ್ನಿಧಾನಕ್ಕೆ ಹೋಗ್ತಾನಂತೆ. ವ್ಯಾಸರಾಜರ ಸನ್ನಿಧಾನಕ್ಕೆ ಹೋದಾಗ ವ್ಯಾಸರಾಯರು ಅವರ ಸಮಗ್ರ ವೃತ್ತಾಂತವನ್ನು ತಾನು ಶ್ರವಣ ಮಾಡಿ ವ್ಯಾಸಯೋಗಿ ಚರಿತಂ ಅಂತ ಒಂದು ಅಪೂರ್ವವಾದ ಗ್ರಂಥ, ಇವತ್ತು ಐತಿಹಾಸಿಕವಾದ ವ್ಯಾಸರಾಯರ ಜೀವನದ ಕುರಿತಾದ ದಾಖಲೆಗಳಲ್ಲಿ ಅದೂ ಒಂದು ಮುಖ್ಯ ದಾಖಲೆಯಾಗಿ ಉಳಿಯುತ್ತೆ. ಅಂಥ ವ್ಯಾಸಯೋಗಿ ಚರಿತೆ ಬರೆದ ಸೋಮನಾಥ ಕವಿ ಹೇಳ್ತಾನೆ, ವ್ಯಾಸರಾಯರ ಬರುವಿಕೆಗಾಗಿ ಯಾರ್ಯಾರು ಕಾಯ್ತಾ ಇದ್ರು ಅವ್ರು ಬರೋವಾಗ ಅಂದರೆ ಆತ ಒಂದು ಮಾತು ಬರೀತಾನೆ. ದ್ವಾರಿ ಕೃಷ್ಣ ನೃಪತಿ ಸಮೇತ್ಯ ಸಹ ಸ್ವಾಮಿನಃ ಸಹ ಪುರೋಹಿತಾದಿಭಿಃ ದರ್ಶನಾವಸರಮೀಕ್ಷತೆಧುನಾ ಪಾಕಶಾಸನ ಇವಾಬ್ಜ ಜನ್ಮನಃ. ಕೃಷ್ಣದೇವರಾಯ ಬಂದು ವ್ಯಾಸರಾಯರ ದರ್ಶನ ಮಾಡಬೇಕು ಅಂತ ಅವರು ಬಿಡಾರ ಮಾಡಿದ ಶ್ರೀಮಠದ ಮುಖ್ಯ ದ್ವಾರದಲ್ಲಿ ಕಾಯ್ತಾ ಇದ್ದಂತೆ. ಲೋಕಪಾವನ ಮಠ ಅಂತ ದೊಡ್ಡ ಮಠ ಇತ್ತು, ಅದೇ ಒಂದು ವಿಶ್ವವಿದ್ಯಾಲಯ, ಲೋಕಪಾವನ ವಿಶ್ವವಿದ್ಯಾಲಯ ಅಂತಲೇ ಅದಕ್ಕೆ ಹೆಸರು. ಸಾವಿರಾರು ಜನ ಆ ಕಾಲದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದ ವಿದ್ವಾಂಸರೆಲ್ಲ, ವಿದ್ಯಾರ್ಥಿಗಳೆಲ್ಲ ಹೋಗಿ ಓದಬೇಕಂತೆ, ಓದಿ ಮಹಾವಿದ್ವಾಂಸರಾಗಿ ಹೊರಗೆ ಬರಬೇಕು. ಅಂಥ ವಿಶ್ವವಿದ್ಯಾಲಯದ ಮುಖ್ಯ ದ್ವಾರದಲ್ಲಿ ಕೃಷ್ಣ ನೃಪತಿ ಸಮೇತ್ಯ, ಆ ಕೃಷ್ಣರಾಜ ಏನಿದ್ದ ಕೃಷ್ಣದೇವರಾಯ, ಆ ಕೃಷ್ಣದೇವರಾಯ ಬಂದು ವ್ಯಾಸರಾಯರು ಯಾವಾಗ ಬರ್ತಾರೆ ಅಂತ ಎರಡು ಕೈಗಳನ್ನು ಮುಗಿದುಕೊಂಡು ವಿನಯದಿಂದ ಅವನು ಕಾಯ್ತಾ ಇದ್ದ ಅಂತ ಉಲ್ಲೇಖ ಮಾಡ್ತಾರೆ. ಪಾಕಶಾಸನ ಇವಾಬ್ಜ ಜನ್ಮನಃ, ಹೆಂಗೆ ಬ್ರಹ್ಮದೇವರು ಬರಬೇಕು ಅಂತ ಇಂದ್ರದೇವರು ಸತ್ಯಲೋಕದಲ್ಲಿ ಕಾಯ್ತಾ ಇದ್ದರೋ, ಇಂಥ ಪಂಪಾಕ್ಷೇತ್ರದಲ್ಲಿ ವ್ಯಾಸರಾಯರು ಬರೋದಕ್ಕೆ ಈ ಮಹಾನುಭಾವ ಹೋಗಿ ಕಾಯ್ತಾ ಇದ್ದ ಅಂತ ಅಷ್ಟು ವಿನಯಶೀಲನಾಗಿದ್ದಂತೆ. ವ್ಯಾಸರಾಯರು ಅನೇಕ ಕಾರ್ಯಗಳಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಯುದ್ಧದ ಪ್ರಸಂಗಗಳಲ್ಲಿಯೂ ಕೂಡ ಯುದ್ಧರಂಗದಲ್ಲಿ ವ್ಯಾಸರಾಯರಿದ್ದರು ಅಂತ ಒಬ್ಬ ಪಾಶ್ಚಾತ್ಯ ಪ್ರವಾಸಿಗ ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ. ಆ ಕೃಷ್ಣದೇವರಾಯ ಆನೆ ಮೇಲೆ ಕೂತು ಬರ್ತಾ ಇದ್ದರೆ ಪಕ್ಕದ ಮೇಲೆ ಇನ್ನೊಂದು ಆನೆ ಮೇಲೆ ಒಬ್ಬ ಸಂತ ಇರ್ತಾ ಇದ್ದ, ಕಾವಿ ಬಟ್ಟೆಯನ್ನು ಧಾರಣೆ ಮಾಡಿದವನು. ಜೀವನದಲ್ಲಿ ಒಮ್ಮೆಯೂ ಕೂಡ ಯಾವ ಸ್ತ್ರೀಯನ್ನು ಕೂಡ ಮನಸ್ಸಿನಿಂದಲೂ ಕೂಡ ಸ್ಮರಣೆ ಮಾಡಿದ ವ್ಯಕ್ತಿಯಲ್ಲ, ಅಷ್ಟು ಪರಿಪೂರ್ಣನಾದವನು, ಪರಿಶುದ್ಧ ವ್ಯಕ್ತಿತ್ವದ ಒಬ್ಬ ಸಂತ ಇದೇ ರೀತಿಯಲ್ಲಿ ಒಂದು ಗಜದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ ಯುದ್ಧದಲ್ಲಿ ಅಂತ ಉಲ್ಲೇಖ ಮಾಡ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ರಾಜನೀತಿ ಹೇಗಿರಬೇಕು ಅಂತ ತೋರಿಸಿಕೊಟ್ಟವರು. ಇದರ ಜೊತೆಗೆ 32 ಮೂರ್ತಿರ್ ಹನುಮತ ಪ್ರಭೋ ಅಂತ ಹೇಳ್ತಾರೆ. 732 ಪ್ರಾಣದೇವರ ಪ್ರತೀಕಗಳನ್ನು ಸ್ಥಾಪನೆ ಮಾಡಿದರು. ಅದೇನು ಸಾಮಾನ್ಯ ಕೆಲಸವ? ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕು. ಇವತ್ತು ಯಾವ ಊರಿಗೆ ಹೋದರೂ ಕೂಡ ಅಲ್ಲಿ ಒಂದು ಪ್ರಾಣದೇವರ ಪ್ರತೀಕವನ್ನು ಆ ಊರಿನವರೇ ತೋರಿಸಿ ಇದು ವ್ಯಾಸರಾಯರು ಮಾಡಿದ್ದು, ಆ ಕಾಲಕ್ಕೆ ವ್ಯಾಸರಾಜರು ಬಂದು ಪ್ರತಿಷ್ಠಾಪನೆ ಮಾಡಿದ್ದು ಅಂತ. ಯಾಕೆ ಅಂದರೆ ವ್ಯಾಸರಾಯರಿಗೆ ಮುಖ್ಯವಾಗಿ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ ಅನ್ನುವ ತತ್ವಗಳನ್ನು ಪ್ರಚಾರ ಮಾಡಬೇಕಾಗಿತ್ತು. ಅದರ ಜೊತೆಗೆ ಇನ್ನೊಂದು ವೈಶಿಷ್ಟ್ಯ ಏನು ಅಂದರೆ, ಹಳ್ಳಿಗಳಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡೋದರ ಮೂಲಕ ಸನಾತನ ಧರ್ಮದ ತಿರುಳನ್ನು ಎಲ್ಲರಿಗೂ ಗುಣಪಡಿಸ್ತಾ ಇದ್ದರು. ಸನಾತನ ಧರ್ಮ ಹೀಗಿದೆ, ಇದನ್ನು ಬಿಟ್ಟು ಹೋಗಬಾರದು, ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇಲ್ಲಿ ಸೇರಬೇಕು, ಜಾತ್ರೆ ಮಾಡಬೇಕು, ಹಬ್ಬ ಮಾಡಬೇಕು ಆಂಜನೇಯನ ಸನ್ನಿಧಾನದಲ್ಲಿ ಅಂತ ಎಲ್ಲರಿಗೂ ಪ್ರೇರಣೆ ಮಾಡಿ ತಾವು ಪೂಜಾದಿಗಳನ್ನು ನೆರವೇರಿಸಿ ಆ ಪ್ರಾಣ ಪ್ರತೀಕವನ್ನು ಮುಟ್ಟಿಸಿ ಲಕ್ಷ ಸಂಖ್ಯೆಯಲ್ಲಿ ತಾವು ಜಪಾದಿಗಳನ್ನು ಮಾಡಿ ಆಮೇಲೆ ಆ ಪ್ರಾಣದೇವನ ಸನ್ನಿಧಾನವನ್ನು ಆವಾಹನೆ ಮಾಡಿ ಅವರೆಲ್ಲರಿಗೂ ಕೂಡ ಹರಿಸಿ ಹೋಗ್ತಾಯಿದ್ರು. ಹೀಗೆ ದೇಶದ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಿ ಪ್ರಾಣದೇವರ ಪ್ರತೀಕಗಳನ್ನು ಸ್ಥಾಪನೆ ಮಾಡಿದ ಮಹಾನುಭಾವರು. ಅವರಿಗೆ ವಾದದಲ್ಲಿ ಪರವಾದಗಳನ್ನೆಲ್ಲ ಗೆಲ್ತಾ ಬಂದಾಗ ವಿಷಪ್ರಾಶನ ಆಗಿಬಿಡುತ್ತದೆ. ಯಾರೋ ವಿಷ ಹಾಕ್ತಾರೆ,
ದೇವರ ನೈವೇದ್ಯ ಆಗಿದೆ. ನೈವೇದ್ಯ ಆದಮೇಲೆ ಬಡಿಸೋ ಕಾಲಕ್ಕೆ ವ್ಯಾಸರಾಯರು ಕೇಳ್ತಾರೆ, ಏನಪ್ಪ ಇದು ಕೈ ನಡುಗ್ತಾ ಇದೆಯಲ್ಲ? ಇಲ್ಲ ಸ್ವಾಮಿ, ನೈವೇದ್ಯದಲ್ಲಿ ವಿಷಪ್ರಾಶನ ಆಗಿಬಿಟ್ಟಿದೆ, ಹಾಗಾಗಿ ಬಡಿಸ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹಾಕಿದ ವ್ಯಕ್ತಿ ತಪ್ಪು ಒಪ್ಕೊಂಡ್ಬಿಡ್ತಾನೆ. ಅದಕ್ಕೆ ವ್ಯಾಸರಾಯರು ಹೇಳ್ತಾರೆ, ನೈವೇದ್ಯ ಆಗಿದೆಯಲ್ಲ, ಪರಮಾತ್ಮನಿಗೆ ನೈವೇದ್ಯ ಮಾಡಿದ್ದೀವಿ ಅಂತಂದಮೇಲೆ ನಾವು ಅದನ್ನೇ ಸ್ವೀಕಾರ ಮಾಡಬೇಕು. ಅದನ್ನು ಬಿಟ್ಟು ನಮಗೆ ಸ್ವೀಕಾರ ಮಾಡಲಿಕ್ಕೆ ಬೇರೆ ಯಾವ ಆಯ್ಕೆಯೂ ಇಲ್ಲ. ಸನ್ಯಾಸಿಗಳಿಗೆ ಭಗವದರ್ಪಿತವಾದ ನೈವೇದ್ಯವೇ ಭಿಕ್ಷೆಗೆ ಅಂತ ಸ್ವೀಕಾರ ಮಾಡತಕ್ಕಂಥದ್ದು. ಅಂಥದ್ರಲ್ಲಿ ದೇವರಿಗೆ ನೈವೇದ್ಯ ಆಗಿದೆ ಅಂದರೆ ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಕೊಡುವ ಕರ್ತೃ ಬೇರೆ ಇರುತ್ತಿರೆ ಬಿಡು ಬಿಡು ಚಿಂತೆಯನು ಅಂತ ಹೇಳಿದಂತೆ ಆ ಪರಮಾತ್ಮನ ನೈವೇದ್ಯ ಸ್ವೀಕಾರ ಮಾಡ್ತೀವಿ ಅಂತ ಅದೇ ವಿಷಮಿಶ್ರಿತವಾದ ನೈವೇದ್ಯವನ್ನು ತಾವು ಸ್ವೀಕಾರ ಮಾಡಿ ಇಡೀ ರಾತ್ರಿ ಜಾಗರಣೆ ಮಾಡ್ತಾರೆ. ನರಸಿಂಹದೇವರ ಸ್ಮರಣೆಯನ್ನು ಮಾಡಿ, ನರಸಿಂಹ ನಖಸ್ತುತಿ ಮುಂತಾದ ಸ್ತುತಿಗಳನ್ನು ಮಾಡಿ ಪರಮಾತ್ಮನ ಸ್ಮರಣೆಯನ್ನೇ ಮಾಡ್ತಾ ಮಾಡ್ತಾ ಸ್ವಾಮಿ ತಿಳಿಯದೆ ಇಂಥ ವಿಷಮಿಶ್ರಿತವಾದ ಭೋಜನದ ನೈವೇದ್ಯ ಆಗೋಯಿತು ಅಂತ ಪರಮಾತ್ಮನಲ್ಲಿ ತಾವು ಕ್ಷಮೆಯನ್ನು ಕೇಳಿಕೊಂಡು ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿ ಪರಮಾತ್ಮನಿಗೆ ಆ ಎಲ್ಲ ಪೂರ್ಣ ಫಲವನ್ನು ಅರ್ಪಣೆ ಮಾಡಿಬಿಡ್ತಾರೆ. ಅದರ ಪುಣ್ಯದ ಪ್ರಭಾವ ದೇವರ ಚಿತ್ತಕ್ಕಿತ್ತು. ನನ್ನ ಭಕ್ತನಿಗೆ ಏನೂ ಆಗಬಾರ್ದು, ನಮೇ ಭಕ್ತ ಪ್ರಣಶ್ಯತಿ ಅಂತ ಪರಮಾತ್ಮನ ಮಾತು. ಅವನನ್ನು ಭಕ್ತಿಯಿಂದ ನಂಬಿದವರಿಗೆ ಯಾವ ಕಾಲದಲ್ಲೂ ಕೂಡ ಅನಿಷ್ಟವೋ ಅಥವಾ ದುರ್ಮರಣವೋ ಮತ್ತೊಂದು ಯಾವತ್ತಿಗೂ ಪರಮಾತ್ಮನ ನಂಬಿದ ಸದ್ಭಕ್ತರಿಗೆ ಇರೋದಿಲ್ಲ. ಅಂಥದ್ರಲ್ಲಿ ದೇವಾಂಶರಿವರು. ಇಂಥವರಿಗೆ ಬಂದ ಆ ವಿಘ್ನವನ್ನು ಪರಮಾತ್ಮನೇ ಪರಿಹಾರ ಮಾಡಿದ. ಹೀಗೆ ಕ್ಷೇತ್ರಗಳಲ್ಲಿ ಹೋಗೋದು, ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು, ಪರಮತದ ಎಲ್ಲ ವಿದ್ವಾಂಸರ ಜೊತೆಗೆ ಒಡನಾಟ ಇಟ್ಕೊಳ್ತಕ್ಕಂಥದ್ದು, ಖಂಡನಗಳು, ವಾದ ಪ್ರತಿವಾದಗಳು ಎಲ್ಲದರಲ್ಲೂ ಈ ಮಹಾನುಭಾವರು ಭಾಗವಹಿಸ್ತಾ ಇದ್ದರು. ಅದರ ಜೊತೆಗೆ ಈ ಮಹನೀಯರು ಪುರಂದರದಾಸರು, ವ್ಯಾಸರಾಯರಂಥ ಮಹಾನುಭಾವರಿಗೆ ತಾವು ಮಾರ್ಗದರ್ಶನ ಮಾಡಿದರು. ಹೇಗೆ ತಾವು ಕೂಡ ಪದ್ಯಗಳನ್ನು ರಚನೆ ಮಾಡೋದರ ಮೂಲಕ ಅನೇಕ ಪದ್ಯಗಳು, ನಮ್ಮ ವ್ಯಾಸರಾಯರ ಪದ್ಯಗಳು ಅಂತಂದರೆ ಬಹಳ ಪ್ರಸಿದ್ಧವಾದದ್ದು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಶ್ರೀಕೃಷ್ಣ ಚರಿತೆ ಕೇಳದವ ಜಡಮತಿ ಕಿವುಡನೋ, ಕುರುವಿರ ಸಖನಾದ ಕೃಷ್ಣನ ಮುಂದೆ ಕುಣಿಯದವನೇ ಕುಂಟನೋ, ನರಹರಿ ಚರಣೋದಕ ಧರಿಸದ ಶಿರ ನಾಯುಂಡ ಹೆಂಚು ಕಾಣೋ, ಹರುಷದಿಂದಲಿ ನರಹರಿ ಪೂಜೆಯ ಮಾಡದವನೇ ಕೈ ಮುರಿದವನೋ, ಸುರವರ್ಯ ಕೃಷ್ಣ ಪ್ರಸಾದವಲ್ಲದ ಊಟ ಸುಕರ ಭೋಜನವೋ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಸಂತತ ಶ್ರೀಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಅವರು ಹೇಳೋದು ಅಂತರಂಗದಲ್ಲಿ ಹರಿಯ ಕಾಣಬೇಕು. ಪರಮಾತ್ಮನ ಒಳಗಣ್ಣಿನಿಂದ ನೋಡೋ ಹರಿಯ ಮೂರ್ಜಗದ ಧೊರಿಯ ಅಂತಾರೆ ಇವರ ಶಿಷ್ಯರಾದ ಪುರಂದರದಾಸರಾಯರು. ಅಂಥ ಪರಮಾತ್ಮನನ್ನು ಒಳಗಣ್ಣಿನಿಂದ ನೋಡದೇನೆ ಹೊರಗಡೆ ಕೇವಲ ಪ್ರತಿಮೆಗಳನ್ನು ದರ್ಶನ ಮಾಡಿ ಪರಮಾತ್ಮನ ದರ್ಶನ ಆಯಿತು ಅಂತ ಅಂದ್ಕೊಳ್ಬೇಡ್ರಿ. ಅದರೊಳಗೂ ಪರಮಾತ್ಮ ಇದ್ದಾನೆ. ನ ಪ್ರತೀಕೆ ನಹಿ ಸಹ. ಪ್ರತಿಮೆಯ ಒಳಗೆ ಪರಮಾತ್ಮನ ಸನ್ನಿಧಾನ ಇದೆ. ಅದರ ಜೊತೆಗೆ ನಮ್ಮ ದೇಹ ಅನ್ನುವುದು ಒಂದು ದೇವ ವೀಣೆ ಇದ್ದ ಹಾಗೆ. ಇದರೊಳಗಿರ್ತಕ್ಕಂತಹ ಮಾಧುರ್ಯದ ನಾದಸ್ವರೂಪಿ ಯಾರು ಅಂತಂದರೆ ಅದೇ ಪರಮಾತ್ಮ. ಅವನು ನಾದಬ್ರಹ್ಮನಾದ ವಿಠ್ಠಲ. ಹಾಗಾಗಿ ಅಂತರಂಗದಲ್ಲಿ ಅಂಥ ಪರಮಾತ್ಮನನ್ನು ಕಾಣಲಿಲ್ಲ ಅಂತಂದರೆ ಕಣ್ಣಿದ್ರೂ ಕೂಡ ಕುರುಡ. ಪರಮಾತ್ಮನ ಕಥೆಗಳನ್ನು ಕೇಳಲಿಲ್ಲ ಅಂತಂದರೆ ಜಡಮತಿ ಕಿವುಡನು. ಅವನ ಬುದ್ಧಿ ಜಡವಾದದ್ದು. ಅಂಥವನು ಎಂಥ ಗಾನ ಕೇಳಿದ್ರೆ ಏನು ಬಂತು? ಕಿವುಡುತ್ತಾನೇ ಅವನಿಗೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ವ್ಯಾಸರಾಯರು. ಪರಮಾತ್ಮನ ಮುಂದೆ ಕುಣಿಬೇಕಂತೆ, ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟಿ ಕುಣಿಯಿರು ಅಂತ ಹೇಳ್ತಾರೆ. ಪರಮಾತ್ಮನ ಮುಂದೆ ಗೆಜ್ಜೆನ ಕಟ್ಟಿಕೊಂಡು ನರ್ತನ ಮಾಡಬೇಕು. ಪರಮಾತ್ಮನ ಪಾದೋದಕವನ್ನು, ನಿರ್ಮಾಲ್ಯವನ್ನು, ಹರಿಪದ ಜಲ ನಿರ್ಮಾಲ್ಯವನ್ನೇ ಶಿರದಿ ಧರಿಸಿ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಅಂಥ ಪರಮಾತ್ಮನ ಚರಣೋದಕವನ್ನು ತಲೆ ಮೇಲೆ ಧಾರಣೆ ಮಾಡಬೇಕು. ಹರುಷದಿಂದಲೇ ಪರಮಾತ್ಮನ ಪೂಜೆ ಮಾಡಲಿಲ್ಲ ಅಂದರೆ ಕೈ ಇದ್ದೇನು ಫಲ? ಭಾಗವತದಲ್ಲಿ ನಲಕೂಬರ ಮಣಿಗ್ರೀವರು ಕುಬೇರನ ಮಕ್ಕಳು ಪರಮಾತ್ಮನ ಹತ್ರ ಹೇಳ್ತಾರವರು, ವಾಣಿ ಗುಣಾನುಕಥನೆ, ಪರಮಾತ್ಮನೇ ನಿನ್ನ ಗುಣಸ್ತೋತ್ರವನ್ನು ಮಾಡಲಿಕ್ಕೆ ಅಂತ ನಮಗೆ ಇಂಥ ನಾಲಿಗೆ ಇರತಕ್ಕಂಥದ್ದು, ಈ ಎರಡೂ ಕೈಗಳಿರ್ತಕ್ಕಂಥದ್ದೇ ನಿನ್ನ ಪೂಜೆ ಮಾಡಲಿಕ್ಕೆ, ಕಾಲುಗಳಿರೋದೇ ನಿನ್ನ ತೀರ್ಥಯಾತ್ರೆ ದರ್ಶನ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಹಸ್ತೌಚ ಕರ್ಮಸು ಮನಸ್ತವ ಪಾದಯೋರ್ನವು, ನಿನ್ನ ಪೂಜೆ ಮಾಡಲಿಕ್ಕೆ ಅಂತಲೇ ಇಂಥ ಕೈಗಳನ್ನು ಕೊಟ್ಟಿದ್ದಿ. ದೇವರ ಪೂಜೆ ಮಾಡಲಿಲ್ಲ ಅಂದರೆ ಇರೋ ಕೈಯೂ ಕೂಡ ವ್ಯರ್ಥ. ಪರಮಾತ್ಮನ ಪ್ರಸಾದವಲ್ಲದೆ ಇರತಕ್ಕಂತಹ ಭೋಜನ ಸೂಕರ ಭೋಜನವು ಅಂತ ಹೇಳ್ತಾರೆ. ಯಾವುದೋ ಕ್ಷುದ್ರ ಪ್ರಾಣಿ ತಿಂತಕ್ಕಂತಹ ಭೋಜನಕ್ಕೆ ಸಮಾನ. ಹಾಗಾಗಿ ಏನು ಪದಾರ್ಥ ಮಾಡಿದರೂ ಕೂಡ
ಹರಿಗರ್ಪಿತ ಅಂತ ಭಾವಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ತಾವು ಸ್ವೀಕಾರ ಮಾಡಬೇಕು ಅನ್ನುವ ಭಾವವನ್ನು ಈ ಪದ್ಯದಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಅವರು ಹೇಳ್ತಾರೆ, ಒಂದು ಕನ್ನಡದಲ್ಲಿ ಭಗವದ್ಗೀತೆ ಅನುವಾದ ಮಾಡಿದ್ದಾರೆ, ಬಹಳ ಸೊಗಸಾಗಿದೆ, ವ್ಯಾಸರಾಯರು ಮಾಡಿರ್ತಕ್ಕಂಥದ್ದು. ಅವರು ಹೇಳ್ತಾರೆ, ಕೇಳಯ್ಯನ ಮಾತ ಪಾರ್ಥನೆ ಗೀತಾದರ್ಥನೆ, ಕುರುಕ್ಷೇತ್ರದಿ ಎನ್ನವರು ಪಾಂಡವರು, ಪೇಳೋ ಸಂಜಯ ಏನು ಮಾಡುವರು ಕೂಡಿ, ಕೇಳಯ್ಯರಸನೆ ನೋಡು ಪಾಂಡವರ ಸೇನಾ, ಮಾತಾಡಿದ ನಿನ್ನ ಸುತಗೆ ದ್ರೋಣ ನಿಂತು, ಕೇಳೀತಾ ಪಾರ್ಥನು ಕುರುದಂಡಾರಣದಲ್ಲಿ ಚಂಡ, ಗಾಂಡೀವ ಕರದಂಡ ಅಚ್ಯುತ ಪಿಡಿರಥ ನಡೆ ಮುಂದ, ಬಾಹುತ್ವರದಿಂದ ನೋಡುವೆ ನೇತ್ರದಿಂದ, ಗುರು ಹಿರಿಯರ ಕೂಡ ಯಾಕೆಂದ ಯುದ್ಧ ಸಾಕೆಂದ, ಈ ಭಿಕ್ಷವೇ ಸುಖವೆಂದ, ಕುಂತಿ ಸುತ ಈ ಮಾತು ಉಚಿತಲ್ಲ, ನೀನಗಿದು ಸಲ್ಲ ಪಿಡಿಗಾಂಡೀವ ಬಿಲ್ಲ. ದೇವ್ರ ಹತ್ರ ಹೇಳಿದಂತೆ, ಗುರು ಹಿರಿಯರ ಕೂಡ ಯಾಕೆಂದ, ಯುದ್ಧ ಸಾಕೆಂದ. ಅರ್ಜುನ ಯುದ್ಧನೇ ಬೇಡ ಸ್ವಾಮಿ, ಎಲ್ಲರೂ ನೋಡಿದರೆ ಬಂಧು ಬಾಂಧವರೇ, ನಮ್ಮ ದೊಡ್ಡಪ್ಪಂದರು ಸಹೋದರರು ತಾತಂದ್ರೆ ಇದ್ದಾರೆ, ಹಾಗಾಗಿ ಯುದ್ಧವೇ ಬೇಡ ಅಂತಂದರೆ ಪರಮಾತ್ಮ ಹೇಳ್ತಾನೆ, ಕುಂತಿಸುತ್ತ ಈ ಮಾತು ಉಚಿತಲ್ಲ. ಅಲ್ಲಪ್ಪ, ಇಂಥ ಸಂದರ್ಭದೊಳಗೆ ಯುದ್ಧರಂಗದೊಳಗೆ ಬಂದು ಎಲ್ಲ ಆಗಬೇಕು ಅಂತ ಬಯಸಿ ಇದ್ದಕ್ಕಿದ್ದಂಗೆ ಯುದ್ಧ ಬೇಡ ಅಂದರೆ ಹೇಗಪ್ಪ? ನೀನು ವೀರನಾದ ಕ್ಷತ್ರಿಯ, ಧರ್ಮದ ಪರವಾಗಿ ನೀನು ಹೋರಾಟ ಮಾಡಬೇಕು. ಹಾಗಾಗಿ ಪಿಡಿಗಾಂಡೀವ ಬಿಲ್ಲ ಅಂತ ಪರಮಾತ್ಮ ಅವನಿಗೆ ಪ್ರೇರಣೆ ಮಾಡ್ತಾನಂತೆ. ಅನೇಕ ಥರದ ಇಡೀ ಗೀತೆಯ ಸಾರವನ್ನೇ ಶ್ರೀಪಾದರಾಯರು ವ್ಯಾಸರಾಜರು ಇದರಲ್ಲಿ ನಿರೂಪಣೆ ಮಾಡಿಬಿಟ್ಟಿದ್ದಾರೆ. ಅವ ಹೇಳ್ತಾನೆ ಪರಮಾತ್ಮ, ಈ ನನಗೇ ಇಲ್ಲಪ್ಪ, ನಾನೇನೇ ನಿನಗೋಸ್ಕರ ಇಷ್ಟೆಲ್ಲ ಪ್ರಯಾಸ ಪಟ್ಟು ಬಂದು ನಿನಗೆ ಅನುಗ್ರಹ ಮಾಡಬೇಕು ಅಂತ ಬಂದಿದ್ದೀನಿ, ಇಂಥ ಸಂದರ್ಭದೊಳಗೆ ಯುದ್ಧ ಬೇಡ ಅಂತಂತೆಲ್ಲ ಅಂತ ಹೇಳಿ ದೇವರೇ ಅಂಥ ಮಾತುಗಳನ್ನು ಹೇಳ್ತಾನೆ. ಹೀಗೆ ಎನಗ್ಯಾಕೆ ಪೇಳಯ್ಯ ಜನಕರ್ಮ ಕ್ಷತ್ರಿಯ ಧರ್ಮ ಅಂತ ಹೇಳಿ ಆ ಮಾತುಗಳನ್ನೆಲ್ಲ ಪರಮಾತ್ಮ ಹೇಳಿ ಹುರಿದುಂಬಿಸಿದ ಅನ್ನುವ ಗೀತೆಯ ಭಾವವನ್ನು ಒಂದು ಪದ್ಯದಲ್ಲೇ ತೆಗೆದಿಡುತ್ತಾರೆ. ಇಂಥ ಅಪೂರ್ವವಾದ ಕೃತಿಗಳನ್ನು ರಚನೆ ಮಾಡಿದ ಮಹಾನುಭಾವರು ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು. ಇವರ ಇನ್ನೊಂದು ಪುಟ್ಟ ಉಗಾಭೋಗವನ್ನು ನೋಡೋದು ಅಂತಂದರೆ, ಪರಮಾತ್ಮನ ನಾಮಸ್ಮರಣೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳೋ ಕಾಲಕ್ಕೆ ಹೇಳ್ತಾರೆ, ಜಾರತ್ವವನು ಮಾಡಿದ ಪಾಪಗಳಿಗೆಲ್ಲ ಗೋಪಿ ಜನ ಜಾರ ಎಂದರೆ ಸಾಲದೆ, ಚೋರತ್ವವನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರ ಎಂದರೆ ಸಾಲದೆ, ಕ್ರೂರತ್ವವನು ಮಾಡಿದ ಪಾಪಗಳಿಗೆಲ್ಲ ಮಾವನ್ನ ಕೊಂದವ ಎಂದರೆ ಸಾಲದೆ, ಪ್ರತಿ ದಿವಸ ಮಾಡಿದ ಪಾಪಗಳಿಗೆ ಎಲ್ಲ ಪತಿತ ಪಾವನನೆಂದು ಕರೆದರೆ ಸಾಲದೆ, ಇಂತಿಪ್ಪ ಮಹಿಮೆಗಳ ಒಂದನಾದರೂ ಒಮ್ಮೆ ಸಂತಸದಿ ನೆನೆಯ ಸಲಹುವ ನಮ್ಮ ಶ್ರೀಕೃಷ್ಣ. ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಮನಸ್ಸಿನಿಂದ ಕೆಟ್ಟ ಆಲೋಚನೆ ಮಾಡಿದ್ವಿ ಅಂತಂದರೆ ಗೋಪೀ ಜನಜಾರ ಅಂತ ಇದೇ ಪರಮಾತ್ಮನ ಸ್ಮರಣೆ ಮಾಡ್ಕೊಂಡ್ರೆ ಆಗಲ್ವಾ? ಏನಾದರೂ ತಿಳಿಯೋದು ಕಳ್ತನ ಮಾಡಿಬಿಟ್ಟಿದ್ವಿ, ಪಶ್ಚಾತ್ತಾಪದ ಬುದ್ಧಿವಂತು, ನವನೀತ ಚೋರ ಅನ್ಬೇಕಂತೆ. ಕ್ರೌರ್ಯದಿಂದ ಮಾಡಿದ ಕೆಲಸಗಳಿಗೆ ಮಾವನ್ನ ಕೊಂದವ, ಕಂಸನನ್ನು ಮಡುವಿದ ಮಹಾನುಭಾವ, ತಿಳಿಯದೆ ಅಪರಾಧ ಆಯಿತು ಅಂತ ಪರಮಾತ್ಮನನ್ನು ಸ್ಮರಣೆ ಮಾಡಿಕೊಂಡು ಪತಿತ ಪಾವನ ಅಂತ ದೇವರನ್ನು ಕರೆದು, ಹೀಗೆ ಅನೇಕ ನಾಮಧೇಯವನ್ನು ಹೊಂದಿರತಕ್ಕಂತಹ ಪರಮಾತ್ಮನನ್ನು ಒಮ್ಮೆಯಾದರೂ ಕೂಡ ನೆನೆಸಿದರೆ ಅವರನ್ನೆಲ್ಲ ಕರಪಿಡಿದು ಸಲಹುವ ನಮ್ಮ ಕೃಷ್ಣ ಕೈ ಹಿಡಿದು ಅಂತಹ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಅಂತ ಅಷ್ಟು ಮಹತ್ವವನ್ನು ಹೇಳ್ತಾರೆ. ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಪತಿತ ಪಾವನ ಅಂತಿದ್ದಾನೆ. ಒಳಗಡೆ ಹೋಗೋ ಕಾಲಕ್ಕೇನೆ ಆರಂಭದಲ್ಲಿ ಬಲಭಾಗದಲ್ಲಿ ಒಂದು ಪುಟ್ಟ ಜಗನ್ನಾಥನ ಪ್ರತೀಕ ಇದೆ, ಒಂದು ಭಾಗದಲ್ಲಿ ಮುಖ್ಯ ಸಿಂಹದ್ವಾರ ಅಂತ ಕರೀತಾರೆ. ಅವನಿಗೆ ಹೆಸರೇ ಪತಿತ ಪಾವನ ಅಂತ. ಒಬ್ಬ ಭಕ್ತನಿಗೆ ದರ್ಶನ ಮಾಡಲಿಕ್ಕೆ ಆಗಲಿಲ್ಲಂತೆ, ಮತಾಂತರ ಆಗಿಬಿಟ್ಟ. ಹಿಂದೂ ರಾಜ ತನ್ನ ಪ್ರಜೆಗಳನ್ನು ಉಳಿಸಬೇಕು ಅಂಥೇಳಿ ರಾಮಚಂದ್ರ ದೇವ ಅಂತ. ಆದರೆ ಅವನಿಗೆ ಪ್ರತಿನಿತ್ಯ ಕೃಷ್ಣನ ದರ್ಶನ ಮಾಡಬೇಕು, ಜಗನ್ನಾಥನ ದರ್ಶನ ಮಾಡಬೇಕಿತ್ತು, ಅದೊಂದು ತುಡಿತ. ಆದರೆ ಮತಾಂತರ ಆಗಿದ್ದಕ್ಕೆ ಅಲ್ಲಿ ಅವರು ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಏನು ಮಾಡಬೇಕು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಆವಾಗ ದೇವರು ಪತಿತ ಪಾವನ ಅನ್ನುವ ಒಂದು ರೂಪದಿಂದ ತಾನು ದರ್ಶನ ಕೊಟ್ಟು, ನೀನು ಒಳಗಡೆ ಬರದೇ ಇದ್ರೂ ಪರವಾಗಿಲ್ಲ, ನಿನಗೋಸ್ಕರ ನಾನೇ ಬರ್ತೀನಿ ಅಂತ ಹೇಳಿ
ಆ ಜಗನ್ನಾಥ ಕ್ಷೇತ್ರದ ಸಿಂಹದ್ವಾರದ ಮುಂದುಗಡೆ ಬಂದಂತೆ ಭಗವಂತ. ಅದಕ್ಕೆ ಪತಿತ ಪಾವನ ಅಂತ ದೇವರನ್ನು ಕರೆದು, ಪತಿತರನ್ನಾದವ್ರನ್ನು ಕೂಡ ಪಾವನ ಮಾಡಿ ಪವಿತ್ರರನ್ನಾಗಿ ಮಾಡಿ ನಮ್ಮ ಭಗವಂತ ಉದ್ಧಾರ ಮಾಡ್ತಾನೆ ಅಂತ ಇಂಥ ಅಪೂರ್ವ ತತ್ವವನ್ನು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು ತಾವು ನಿರೂಪಣೆ ಮಾಡ್ತಾರೆ. ಪುರಂದರದಾಸರು, ಕನಕದಾಸರು, ವಾದಿರಾಜರು, ವಿಜೇಂದ್ರ ಪ್ರಭುಗಳು, ಅನೇಕ ಜನ ಯತಿಶ್ರೇಷ್ಠರು, ವಿದ್ವಾಂಸರು, ಗೃಹಸ್ಥ ಶಿಷ್ಯರು ಎಲ್ಲರಿಗೆ ತತ್ವೋಪದೇಶವನ್ನು ಮಾಡಿ ಅವರು ಹೇಳ್ತಾರೆ, ಪುಟ್ಟಿನ ಭುವಿಯೊಳಗೆ ಬಹುದಿನ ಕಳೆಯಿತೋ, ಪುಟ್ಟದಂತೆ ಮಾಡೋ ಸೃಷ್ಟೀಶ ಶ್ರೀಕೃಷ್ಣ ಪಟ್ಟಾಭಿರಾಮನೇ, ಪರಮ ಪುರುಷೋತ್ತಮನೇ, ಗಟ್ಟಿಯಾಗಿ ನಿನ್ನ ಪಾದಗಳ ನಂಬಿದೆ ದೇವಾ. ಗೋಪಾಲಕೃಷ್ಣ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಪುಟ್ಟಿನ ಭುವಿಯೊಳಗೆ ಬಹುದಿನ ಕಳೆಯಿತೋ, ಭಾಳ ದಿನಗಳಾಯ್ತಪ್ಪ, ವರ್ಷಾನುಗಟ್ಟಲೆ ಆಯಿತು, ಅನೇಕ ವರ್ಷಗಳು ಸಂದು ಹೋದವು, ಈ ಲೋಕಕ್ಕೆ ಬಂದು ಇನ್ನೂ ಪುಟ್ಟದಂತೆ ಮಾಡು. ಮತ್ತೆ ಭವದ ಕರ್ಮಕ್ಕೆ ಸಿಗಾಕೊಂಡು ಮತ್ತೆ ಹುಟ್ಟತಕ್ಕಂತಹ ಆ ಯಾವ ದೌರ್ಭಾಗ್ಯ ಬೇಡ ಜೀವರಿಗೆ. ಹಾಗಾಗಿ ಪಟ್ಟಾಭಿರಾಮನೇ ಪುರುಷೋತ್ತಮನೇ, ಗಟ್ಟಿಯಾಗಿ ನಿನ್ನ ಪಾದಗಳ ನಂಬಿದ ದೇವ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿವಸ ಪೂಜೆ ಮಾಡಿ ಈ ಪದ್ಯವನ್ನು ಮಾಡ್ತಾರೆ. ದೇವರನ್ನು ಕೈಯಲ್ಲಿ ಹಿಡ್ಕೊಂಡು ಗೋಪಾಲಕೃಷ್ಣನನ್ನು, ಪಟ್ಟಾಭಿರಾಮ ದೇವರನ್ನೆಲ್ಲ ಕೈ ತುಂಬ ಹಿಡ್ಕೊಂಡು ಆನಂದದ ಕಣ್ಣೀರನ್ನು ಸುರಿಸಿ ವ್ಯಾಸರಾಜರು ಪ್ರಾರ್ಥನೆ ಮಾಡ್ತಾರೆ, ಗಟ್ಟಿಯಾಗಿ ನಿನ್ನ ಪಾದ ನಂಬಿದೆನೋ ಗೋಪಾಲಕೃಷ್ಣ ಅಂತ ಪ್ರಾರ್ಥನೆ ಮಾಡಿ ಎಲ್ಲರೂ ನೋಡ್ತಾ ಇದ್ದ ಹಾಗೇನೆ ತಾವು ಲಯವನ್ನು ಚಿಂತನೆ ಮಾಡಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಪ್ರಾಣೋತ್ಕ್ರಮಣ ಆಗಿ ಹರಿಪಾದವನ್ನು ಸೇರಿದರು ಅಂಥೇಳಿ ಹೀಗೆ ಅಂಥ ವ್ಯಾಸರಾಯರ ಅಪೂರ್ವವಾದ ಚರಿತ್ರೆ ಬಗ್ಗೆ ಹೇಳ್ತಾರೆ. ಅಲ್ಲೇ ಇದ್ದ ಪುರಂದರದಾಸರು ಹೇಳ್ತಾರೆ, ಚಿತ್ತೈಸಿದ ವ್ಯಾಸರಾಯ ಚಿತ್ತಜನಯ್ಯನ ಸಭೆಗೆ ಮುಕ್ತ ಮುತ್ತೈದೆಯರೆಲ್ಲ ರತ್ನದಾರುತಿ ಎತ್ತೆ. ದೇವತಾ ಸ್ತ್ರೀಯರು ಬಂದು ಆರತಿ ಎತ್ತುತ್ತಾ ಇರಬೇಕಾದ್ರೆ ಆವಾಗ ಚಿತ್ತಜನಯ್ಯನ ಮನ್ಮಥ ಜನಕನಾದ ಪರಮಾತ್ಮನ ಸಭೆಗೆ ವ್ಯಾಸರಾಯ ಚಿತ್ತೈಸಿದ, ಪ್ರಯಾಣ ಬೆಳೆಸಿದ ಅಂತ ಆ ಸಂದರ್ಭವನ್ನು ಆ ಕಾಲಕ್ಕೆ ಕಂಡು ಸಕಲಾಗಮಗೇಯ ಸದ್ಗುಣ ಪರಿಪೂರ್ಣ ಅಕಳಂಕ ಪುರಂದರ ವಿಠ್ಠಲನ ಬಳಿಗೆ ಅಂತ ಪುರಂದರದಾಸರು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಇಂಥ ವ್ಯಾಸರಾಯರ ಚರಿತ್ರೆ ಅಂದರೆ ಅದೊಂದು ಅದ್ಭುತ, ಎಷ್ಟು ಹೇಳಿದರೂ ಕೂಡ ಕಮ್ಮಿ ಆ ಮಹಾನುಭಾವರ ಬಗ್ಗೆ. ಹಾಗಾಗಿ ಅವರ ಸ್ಮರಣೆಯೇ ಭವತಾರಕ ಅಂತ ಭಾವಿಸಿ ಆ ಮಹನೀಯರ ಅನುಗ್ರಹ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಪ್ರಾರ್ಥನೆ ಮಾಡಿ ಈ ಪುಟ್ಟ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.